ಎಲ್ರಿಗೂ ನಮಸ್ಕಾರ. ಯೂನಿವರ್ಸ್ ಲವ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಗೈಸ್, ಬಿಗ್ ಬಾಸ್ ಮನೆಯಲ್ಲಿ ಆಲ್ರೆಡಿ ಕ್ಯಾಪ್ಟನ್ಸಿ ಟಾಸ್ಕ್ ಶುರು ಆಗಿದ್ದು ಆಲ್ರೆಡಿ ಒಬ್ರು ಕ್ಯಾಪ್ಟನ್ ಕೂಡ ಆಗಿದ್ದಾರೆ. ಸುರಾಜ್ ಹಾಗೂ ಸುರಾಜ್ ಟೀಮ್ ಅವರು ಕೂಡ ಈಗ ಕ್ಯಾಪ್ಟನ್ಸಿ ಟಾಸ್ಕ್ ಇಂದ ಹೊರಗುಳಿದ್ದಾರೆ. ರೀಸನ್ ಇಷ್ಟೇ, ರಘು ಅವ್ರ ಟೀಮ್ಗಿಂತ ಏನಂತಾರೆ ಪಾಯಿಂಟ್ಸು ಬರೀ 10 ಪಾಯಿಂಟ್ಸ್ ಅಷ್ಟೇ. ಸೂರಜ್ ಅವ್ರ ಟೀಮ್ ಅವ್ರದ್ದು ಕಡಿಮೆ ಇತ್ತಂತೆ 10 ಪಾಯಿಂಟ್ಸು. ಅದಕ್ಕೋಸ್ಕರ ಸೂರಜ್ ಅವ್ರ ಫುಲ್ ಟೀಮ್ ಈಗ ಕ್ಯಾಪ್ಟನ್ಸಿ ಟಾಸ್ಕಿಂದ ಹೊರಗುಳಿದಿದ್ದಾರೆ. ಬಟ್ ರಘು ಅವ್ರ ಟೀಮ್ ಹತ್ರ ಅವ್ರಕ್ಕಿಂತ ಜಾಸ್ತಿ ಇದ್ದಿದ್ದ ಕಾರಣ ರಘು ಅವ್ರು ಮೊದಲೇ ಪವರ್ ತಗೋಬಿಟ್ಟಿದ್ದಾರೆ. ಅವರೊಬ್ಬರೇ ಹೋಗಿರೋದು ಕ್ಯಾಪ್ಟನ್ಸಿ ಟಾಸ್ಕ್ಗೆ. ಅವರು ಮತ್ತು ರಿಷಾ ಅವರಿಬ್ಬರು ಫುಲ್ಲು ತಲೆ ಓಡಿಸಿ ಇಬ್ಬರು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಸೆಲೆಕ್ಟ್ ಆಗಿದ್ದಾರೆ ಪವರ್ ತಗೊಂಡು. ಇಲ್ಲಿ ರಘು ಅವ್ರು ತಗೋಬೋದಾಗಿತ್ತು, ಬಟ್ ಅವರು ಒಂಚೂರು ಇಂಜರಿದ್ರು. ನಮ್ಮ ಹತ್ರ ಮೋಸ್ಟ್ಲಿ ಸೂರಜರ ಹತ್ರ ಜಾಸ್ತಿ ಇರ್ಬೋದು. ಅವರೆಲ್ಲರ ಹತ್ರನೂ ಕಲೆಕ್ಟ್ ಮಾಡ್ಕೊಂಡಿದ್ರು, ಎಲ್ಲರ ಹತ್ರ ಕಿತ್ಕೊಂಡಿದ್ರು. ಅವರು ಅಷ್ಟು ಕಾನ್ಫಿಡೆನ್ಸಲ್ಲಿ ಇದ್ದಾರಲ್ಲ ಅವರು ಅಂದ್ಬಿಟ್ಟು ಮೋಸ್ಟ್ಲಿ ಇವರಿಬ್ಬರು ಕಾರ್ಡನ್ನು ಎತ್ಕೊಂಡ್ರು. ಮೋಸ್ಟ್ಲಿ ರಿಷಾ ಎತ್ಕೊಂಡಿದ್ದು ಒಳ್ಳೇದೇ ಆಯಿತು ಅಂತ ನನಗೆ ಅನಿಸ್ತಿದೆ. ಯಾಕಂದರೆ ಅವ್ರ ಹತ್ರ ಸಿಕ್ಕಾಪಟ್ಟಿ ಕಡಿಮೆ ಐತಂತೆ ಕಾಯಿನ್ಸು. ಹಿಂಗಂದ್ರೆ ಗಿಲ್ಲಿ ಹತ್ರನೂ ಎಲ್ಲ ಕಿತ್ಕೊಬಿಟ್ಟಿದ್ದಾರೆ. ಪಾಪ ಏನು ಮಾಡೋಕ್ಕಾಗೋದಿಲ್ಲ. ಧನುಷ್ ಅವರು ರಘು ಅವರು ಆ್ಯಕ್ಚುಲಿ ಏನು ಕ್ಯಾಪ್ಟನ್ ಇದ್ರದ್ದು ಕಾರ್ಡ್ ಎತ್ಕೋಬಾರ್ದಾಗಿತ್ತು, ಪವರ್ ಕಾರ್ಡ್ ಏನಿದೆ ಅದನ್ನು. ಹೆಂಗಂದರೆ ಅವರು ಗಿಲ್ಲಿ ಹತ್ರನೂ ತುಂಬ ಕಿತ್ಕೊಂಡಿದ್ರು. ಅವರು ತುಂಬ ಏನಂತಾರೆ ಲೇಸಿಬೇಕಾದ್ರೂ ಕೂಡ ತುಂಬ ತಗೊಂಡಿದ್ರು. ಟಾಸ್ಕ್ ಇದ್ದಾಗೂ ಕೂಡ ಧನುಷ್ ಅವರು ಅಷ್ಟೇ ಫುಲ್ ಕಿತ್ಕೊಂಡಿದ್ರು. ಗಿಲ್ಲಿ ಹತ್ರ ಪ್ಯಾಂಟ್ ಎಲ್ಲ ಹರಿದು ಪಾಪ ಅಷ್ಟೆಲ್ಲ ಮಾಡಿ ಎತ್ಕೊಂಡಿದ್ರು. ಏನಾಯ್ತು ಅಂತ ಗೊತ್ತಿಲ್ಲ. ಈಗ ಒಟ್ಟಿನಲ್ಲಿ ಇವರಿಬ್ಬರು ಕ್ಯಾಪ್ಟನ್ಸಿ ಟಾಸ್ಕ್ ಆಡ್ತಿದ್ದಾರೆ, ರಘು ಮತ್ತು ರಿಷಾ. ಈಗ ಅವರಿಬ್ಬರಲ್ಲಿ ರಘು ಅವ್ರು ಕೂಡ ಕ್ಯಾಪ್ಟನ್ ಆಗಿದ್ದಾರೆ. ಒಳ್ಳೇದಾಯ್ತು ಅಂತ ಹೇಳ್ಬೋದು, ಒಳ್ಳೆ ವ್ಯಕ್ತಿ. ಬಟ್ ಇಲ್ಲಿ ನಾವೀಗ ಟೀಮ್ಗೋಸ್ಕರ ಯೋಚನೆ ಮಾಡೋಕ್ಕಾಗಲ್ಲ ಗೈಸ್. ಹೆಂಗಂತಂದರೆ ಅವರೊಬ್ಬರೇ ಇಲ್ಲಿ ಬಿಗ್ ಬಾಸ್ ಮನೆಗೆ ಆಡಕ್ಕೆ ಬಂದಿರೋದು. ಈಗ ಇಡೀ ಟೀಮ್ನಾಗ ಅವ್ರು ಸ್ವಾರ್ಥ ನೋಡ್ಕೊಂಡಿದ್ದಾರೆ. ಸ್ವಾರ್ಥ ಅನ್ನೋದಕ್ಕಿಂತ ನಾವು ಆಡಬೇಕು, ನಾವು ಗೆಲ್ಲಬೇಕು, ನಮಗೆ ಒಂದು ಇಮ್ಯುನಿಟಿ ಸಿಗುತ್ತೆ ಅನ್ನೋ ಒಂದು ಸ್ವಾರ್ಥದಿಂದ ಅಂತೂ ಪರವಾಗಿಲ್ಲ ಅಂದ್ಕೊಂಡ್ರು ಅಂದ್ಕೊಳ್ಳಿ. ಬಟ್ ಅವರಿಬ್ಬರು ತಲೆ ಉಪಯೋಗಿಸಿ ಅವರಿಬ್ಬರು ಹೋಗಿದ್ದಾರೆ ಅಂತಲೇ ಹೇಳ್ಬೋದು. ಬಟ್ ಇವರು ಪಾಪ ಹಗಲು ರಾತ್ರಿ ಕಷ್ಟಪಟ್ಟಿದ್ದಕ್ಕೆ ಬೆಲೆ ಇಲ್ದಂಗೆ ಆಯಿತು ಅಂತ ಅನಿಸುತ್ತೆ. ಬಟ್ ಧನುಷ್ ಟೀಮ್ಗೆ ಅನಿಸುತ್ತೆ ಅಷ್ಟೇ. ಏನಕ್ಕಂದರೆ ಅವ್ರದ್ದೇ ಜಾಸ್ತಿ ಕಾಯಿನ್ಸ್ ಇದ್ದಿದ್ದು. ರಿಷಾ ಏನಾರ ಪವರ್ ಕಾರ್ಡ್ ಯೂಸ್ ಮಾಡಿಲ್ಲ ಅಂದರೆ ಪಾಪ ಇಡೀ ಟೀಮ್ ರಿಷಾ ಕೂಡ ಹೋಗ್ತಿರ್ಲಿಲ್ಲ, ಏನಕ್ಕಂದರೆ ಕಡಿಮೆ ಪಾಯಿಂಟ್ಸ್ ಇದ್ದಿದ್ದರಿಂದ. ಇದಕ್ಕೋಸ್ಕರ ಈಗ ರಘು ಅವ್ರು ಕ್ಯಾಪ್ಟನ್ ಆಗಿದ್ದಾರೆ. ಈಗ ಆಲ್ರೆಡಿ ಮನೇಲಿ ಜಗಳ ಸ್ಟಾರ್ಟ್ ಆಗಿದೆ. ಅಶ್ವಿನಿ ಮೇಡಮ್, ಗಿಲ್ಲಿ ಹಾಗೂ ಕಾವ್ಯ ನಡುವೆ. ಅಶ್ವಿನಿ ಮೇಡಮ್ ಏನಂತಾರೆ, ಈಗ ಕೆಲಸಗಳೆಲ್ಲ ಡಿವೈಡ್ ಆಗಬೇಕು ಒಬ್ಬೊಬ್ರಿಗೆ ಅಂತ. ಮೊದಲೇ ಡಿವೈಡ್ ಆಗಿತ್ತಂತೆ. ಬಟ್ ಏನಾಗಿದೆ ಅಂತಂದರೆ ಇದು ಅಶ್ವಿನಿ ಮತ್ತು ಗಿಲ್ಲಿ ಅವರು ಬಾತ್ರೂಮ್ ವಾಶ್ ಮಾಡೋದಂತೆ. ಬಟ್ ಈ ಅಶ್ವಿನಿ ಅವ್ರು ಏನು ಮಾಡಿಬಿಟ್ಟಿದ್ದಾರೆ ಅಂದರೆ ಬೆಳಗ್ಗೆ ಹೋಗಿ ಅಡುಗೆ ಮಾಡಿಬಿಟ್ಟಿದ್ದಾರೆ, ಟಿಫನ್ ಎಲ್ಲ ಮಾಡ್ತಿದ್ರಂತೆ. ಅದಕ್ಕೆ ಗಿಲ್ಲಿ ಕೂಡ ಮೇಡಮ್ ಬನ್ನಿ ಟಾಯ್ಲೆಟ್ ತೊಳೆಯೋಣ ಅಂತ ಹೇಳಿದ್ದಾರೆ. ಅವಾಗ ಇವರು ಅಶ್ವಿನಿ ಅವ್ರು ಹೇಳ್ತಿದ್ದಾರೆ, ನಾನು ಬೆಳಗ್ಗೆ ತಾನೇ ಅಡುಗೆ ಮಾಡ್ತಿದ್ದೀನಿ, ಇವ್ನು ಬಂದ್ಬಿಟ್ಟು ಮತ್ತೆ ಟಾಯ್ಲೆಟ್ ತೊಳಿ ಬನ್ನಿ ಅಂತ ಹೇಳ್ತಾನೆ. ಹೆಂಗೆ ಹೋಗೋಕ್ಕಾಗುತ್ತೆ ಜಾನು ಅಂತ. ಅದಕ್ಕೆ ಯಾರೋ ಕಾವ್ಯ ಕೂಡ ಕೇಳ್ತಿದ್ದಾರೆ, ಗಿಲ್ಲಿ ನೀನು ಹೇಳಿದ್ದ ಗಿಲ್ಲಿ ಹಂಗಂತ ನೀನು ಅಡುಗೆ ಮಾಡಿ ಅಂತ ಏನಾರ ಹೇಳಿದ್ದ ಅಂತ. ಗಿಲ್ಲಿ ಮೇಡಮ್ ಬೇರೆಯವ್ರು ಮಾಡ್ತಿದ್ರು ಮೇಡಮ್, ನೀವು ಹೆಂಗೆ ಮಾಡೋಕ್ಕೆ ಹೋಗಿದ್ರಿ ಅಂತ ಗಿಲ್ಲಿಯವ್ರು ಕೂಡ ಹೇಳ್ತಿದ್ದಾರೆ. ಆಗ ಇವ್ರು ಹೇಳ್ತಾರೆ, ಅಯ್ಯೋ ಮನೇಲಿ ಮಾಡೋಕ್ಕೆ ಯಾರಿದ್ದಾರಪ್ಪ ಅಂತ ಅಶ್ವಿನಿ ಅವ್ರು ಕೂಡ ಹಂಗೆಲ್ಲ ಕೂಗಾಡ್ತಿದ್ದಾರೆ. ಈಗ ಹಂಗೆ ಕೇಳಿದ್ದ ತಡ ಗಿಲ್ಲಿ ನೀನು ಹೇಳಿದ್ದ ಮೇಡಮ್ಗೆ ಅಡುಗೆ ಮಾಡು ಅಂತ. ಅದಕ್ಕೋಸ್ಕರ ಅಶ್ವಿನಿ ಮೇಡಮ್ ಫುಲ್ಲು ಎದ್ಬಿಟ್ಟಿದ್ದಾರೆ ಈಗ ಕಾವ್ಯ ಮೇಲೆ. ನೀನು ಅವ್ನಿಗೆ ಬಕೆಟ್ ಹಿಡಿಯೋಕ್ಕೆ ಬಂದಿದ್ಯಾ, ನೀನು ಹೆಂಗೆ ಮಾತಾಡ್ತಿದ್ಯಾ, ನಾನು ಅವನು ಮಾತಾಡ್ತಾ ಇದ್ದೀವಿ ಅಂತ. ಮೇಡಮ್ ಸುಮ್ಮನಿರಿ ಮೇಡಮ್. ಅವರು ಗೈಸ್ ಆ್ಯಕ್ಚುಲಿ ಅಂತ ಅಂದಿದ್ದೆ ಅಶ್ವಿನಿ ಮೇಡಮ್. ಈಗ ಹೇಳ್ತಿದ್ದಾರೆ ಕಾವ್ಯ ಮೇಲೆ ಎತ್ತಾಗ್ತಿದ್ದಾರೆ. ಅಂತ ಎಲ್ಲ ನಿನ್ಗೆ ಅಂದ್ಬೇಡ, ಎಂದು ಕೈ ಎತ್ತುತ್ತಿದ್ಯಾ ಹಾಗೆ ಹೀಗೆ ಅಂತ ಎಲ್ಲ ಫುಲ್ ಜಗಳಕ್ಕೆ ಎದ್ಬಿಟ್ಟಿದ್ದಾರೆ. ಅದು ಅಲ್ಲದೆ ಗಿಲ್ಲಿಗೆ ಬಕೆಟ್ ಇಟ್ಕೊಂಡು ಇಲ್ಲಿವರೆಗೂ ಬಂದಿದ್ಯಾ ಅಂತ ಎಲ್ಲ ಹೇಳ್ತಿದ್ದಾರೆ. ಇಲ್ಲ ಕಾವ್ಯ ಕೂಡ ತುಂಬ ಚೆನ್ನಾಗಿ ಆಡ್ತಿದ್ದಾರೆ ಗೈಸ್. ಏನು ಗಿಲ್ಲಿಗೆ ಬಕೆಟ್ ಇಟ್ಕೊಂಡು ಬಂದಿದ್ದಾಳೆ ಅಂತ ಹೇಳೋಕ್ಕಾಗಲ್ಲ. ಇನ್ನೊಂದು ಏನು ಹೇಳ್ಬೇಕಂದ್ರೆ, ಇತ್ತೀಚೆಗೆ ಗಿಲ್ಲಿ ಮತ್ತು ಕಾವ್ಯನ ಅಕಸ್ಮಾತ್ ಮಾತಾಡಿಸ್ಲಿಲ್ಲ ಅಂದರೆ ಪಾಪ ಕಾವ್ಯಂಗೆ ಅಷ್ಟೇ ಆಗ್ತಿದೆ ಗಿಲ್ಲಿ ಫ್ಯಾನ್ಸಿಂದ. ನಾನು ಹೇಳೋದೊಂದೇ, ಇಲ್ಲಿ ಯಾರೂ ಲವ್ ಮಾಡೋಕ್ಕೆ ಬಂದಿಲ್ಲ, ಆಟ ಆಡೋಕ್ಕೆ ಬಂದಿರೋದು. ಹೌದು, ಒಂದೇ ಮನೇಲಿ ಬೆಳಗಿನ ಸಾಯಂಕಾಲವರೆಗೂ ಒಂದೇ ಮನೇಲಿರ್ತಾರೆ, ಒಬ್ರನ್ನೊಬ್ರು ಮಾತಾಡ್ತಾರೆ, ಒಬ್ಬೊಬ್ರು ಕ್ಲೋಸ್ ಆಗಿರ್ತಾರೆ ಅಷ್ಟೇ. ಅದಕ್ಕೆಲ್ಲ ಲವ್ ಅಂತ ಕತೆ ಕಟ್ಟಿ ನೀವೇ ಲವ್ ಅನ್ನೋ ಒಂದು ಕನೆಕ್ಷನ್ ಕೊಟ್ಟು ನೀವೇ ಎಲ್ಲ ಲವ್ ಮಾಡಿಸ್ಬಿಟ್ಟು ನೀವೇ ಮದುವೆನೂ ಮಾಡಿಸ್ಬಿಡಿ ಅತ್ತೆಗೆ. ಪಾಪ ಆಟ ಆಡೋಕ್ಕೆ ಅಂತ ಬಂದಿರ್ತಾರೆ. ಬೆಳಗಿನ ಸಾಯಂಕಾಲವರೆಗೂ ನೀವು ಒಂದೇ ಮನೇಲಿದ್ದಾಗ ಫ್ರೆಂಡ್ಸ್ ಆಗಲೇಬೇಕಾಗುತ್ತೆ. ನಾವು ಬೆಳಗ್ಗೆ ಬೇರೆ ಮುಖ ಎದ್ದು ಹೊಂಟೋಕ್ಕಾಗಲ್ಲ. ಈಗ ಜಗಳ ಆಡ್ಬಿಟ್ವಿ ಅಂತ ಎದ್ದು ಮನೆ ಬಿಟ್ಟು ಹೊಡೋಕ್ಕಾಗಲ್ಲ, ಅಲ್ಲೇ ಇರಬೇಕು, ಅವ್ರ ಹತ್ರನೇ ಮಾತಾಡಬೇಕು. ಅದಕ್ಕಾಗಿ ನಾನು ಹೇಳೋದಿಷ್ಟೇ, ಪಾಪ ಒಬ್ರನ್ನೊಬ್ರು ಏಟ್ ಮಾಡಿಬಿಡಿ ದಯವಿಟ್ಟು. ಗಿಲ್ಲಿ ಫ್ಯಾನ್ಸ್ ಯಾರು ಕಾವ್ಯನ ಏಟ್ ಮಾಡೋಕ್ಕೆ ಹೋಗ್ಬೇಡಿ. ಪಾಪ ಹುಡುಗಿನೂ ಆಟ ಆಡೋಕ್ಕೆ ಬಂದಿದೆ. ಒಬ್ರನ್ನ ಇಮೇಜ್ ಹಾಳು ಮಾಡೋಕ್ಕೆ ಹೋಗ್ಬೇಡಿ. ಒಂದು ಹುಡುಗಿ ಇಮೇಜ್ ಅಷ್ಟು ಕೆಟ್ಟಾಗೆಲ್ಲ ಹಾಳು ಮಾಡೋಕ್ಕೆ ಹೋಗ್ಬೇಡಿ ಅಂತ ಕೇಳ್ಕೊಳ್ತೀನಿ ಇದರಿಂದ. ಇನ್ನೇನು ಹೇಳ್ಬಲ್ಲೆ, ರಘು ಅವ್ರು ಕ್ಯಾಪ್ಟನ್ ಆಗಿದ್ದಾರೆ. ಏನಾಗುತ್ತೆ ಈ ವಾರ ಅವ್ರ ಕ್ಯಾಪ್ಟನ್ಸ್ ಹೆಂಗಿರುತ್ತೆ ಅಂತ ನೋಡೋಣ. ಈ ವಾರ ಫುಲ್ಲು ನಿಮಗೆ 3 ಜನ ವೈಲ್ಡ್ ಕಾರ್ಡ್ ಬಂದಿದ್ದಾರೆ. ಆ 3 ಜನ ವೈಲ್ಡ್ ಕಾರ್ಡಲ್ಲಿ ನಿಮ್ಮ ಫೇವ್ರೇಟ್ ಯಾರು ಅಂತ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ರಘು ಅವ್ರು ಕ್ಯಾಪ್ಟನ್ ಆಗಿದ್ದು ಕೂಡ ಇಷ್ಟ ಆಯಿತಾ, ಇಷ್ಟ ಆಗಲಿಲ್ವ ಅಂತ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಿಮ್ಮ ಪ್ರಕಾರ ಈ ಕ್ಯಾಪ್ಟನ್ ಯಾರು ಆಗಬೇಕಿತ್ತು ಅಂತ ಕೂಡ ಹೇಳಿ ದಯವಿಟ್ಟು. ರಿಷಾ ಹಾಗೆ
ರಘು ಮಾಡಿದ ತಪ್ಪಾ ಅಥವಾ ಸುರಾಜ್ ಮಾಡಿದ್ದು ಸರಿನಾ ಅಂತ ಕೂಡ ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ.